ಇದೊಂದು ಕಾವ್ಯಾತ್ಮಕವಾದಂಥ ಒಂದು ಒಗಟು. ಕಾವ್ಯ ಅಂದರೆ ಹಾಗೆ ನಮಗೆ ಅತ್ಯಂತ ಖುಷಿಯನ್ನು ಕೊಡುವಂಥದ್ದು. ಹೇಳಬೇಕಾದುದನ್ನು ನೀನು ಕವಿಯಾಗಿ ಹೇಳು ಅಂತ ಹೇಳ್ತಾರೆ. ಹಾಗೆ ನಮ್ಮ ಒಗಟುಗಾರರು ಕೆಲವೊಂದು ಕವಿಯಾಗಿ ಹೇಳ್ತಾರೆ. ಅಂಬಾಲದಲ್ಲಿ ಆಡೋ ಪಾರ, ಅಂಬಾರದಲ್ಲಿ ಆಡೋ ಪಾರ, ತುಂಬಾಲದಲ್ಲಿ ತೂಗೋ ಪಾರ, ಉಂಬಾಗ ಬಾರೋ ಮಿಡಿಯೋ ಪಾರ. ಇಲ್ಲಿ ದ್ವಿತೀಯ ಪ್ರಥಮ ಶಬ್ದಗಳಲ್ಲಿಯೇ ಅಂಬಾರ, ತುಂಬಾಲ, ಉಂಬಾಗ ಅನ್ನುವಂಥ ಒಂದು ಅನುಪ್ರಾಸ ಹೇಗಿದೆ ನೋಡಿ. ಅಂಬಾರದಲ್ಲಿ ಆಡೋ ಪಾರ, ತುಂಬಾಲದಲ್ಲಿ ತೂಗೋ ಪಾರ, ಉಂಬಾಗ ಬಾರೋ ಮಿಡಿಯೋ ಪಾರ. ಈ ಪೋರ ಅಂದರೆ ಚಿಕ್ಕ ಮಕ್ಕಳನ್ನು ಪೋರ ಅಂತ ಕರಿತಿದ್ರು. ಸ್ವಲ್ಪ ತುಂಟರಾಗಿರುವಂಥ ಮಕ್ಕಳನ್ನು ಪೋರ ಅಂತ. ಪೋರ, ಹುಡುಗ, ಕೂಸು, ಕೂಸ, ಮಗ, ಹೀಗೆಲ್ಲ ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಪುಟ್ಟ, ಹಾಗೆ ಇದಕ್ಕೆ ನಮ್ಮ ಜನಪದರು ಹೇಳ್ತಾರೆ, ಅಂಬಾರದಲ್ಲಿ ಆಡೋ ಪೋರ, ಆಕಾಶದಲ್ಲಿ ಆಡ್ತಾ ಇರುವಂಥ ಪೋರ ಹುಡುಗನೇ. ತುಂಬಾಲದಲ್ಲಿ ತೂಗೋ ಪೋರ, ತುಂಬಾಲ ಅಂದರೆ ತುಂಕೆ ಅಂದರೆ ಈ ಮರದ ಟೊಂಗೆ ಇರ್ತಲ್ಲ, ಟೊಂಗೆ ಒಳಗೆ ಕೆಲವು ಎಲೆಗಳ ಗುಚ್ಚುಗಳಿರ್ತವೆ. ಈ ಮಾವಿನ ತುಂಕೆ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾಲದಲ್ಲಿ ತೂಗೋ ಪಾರ, ಉಂಬಾಗ ಬಾರೋ ಮಿಡಿಯೋ ಪಾರ. ಉಂಬಾಗ ಬಾರೋ ಮಿಡಿಯೋ ಪಾರ ಅಂತ ಹೇಳಿದ್ರೆ ಇದು ಮಾವಿನ ಮಿಡಿಯನ್ನು ಕುರಿತು ನಮ್ಮವರು ಕಟ್ಟಿದ ಒಗಟು ಇದು. ಅಂಬಾರ ಅಂದರೆ ಆಕಾಶದಲ್ಲಿ ಆಡ್ತಾ ಇರುವಂಥದ್ದು. ಮಾವಿನ ಮರದಲ್ಲಿ ಆ ಮಾವಿನ ಮಿಡಿಗಳ ಗೊಂಚಲು ತೂಗ್ತಾ ಇರುವಾಗ ಅದನ್ನು ನೋಡಿದರೆ ಎಷ್ಟು ಸಂತೋಷ ಆಗ್ತದೆ ಅಂತ ಹೇಳಿದ್ರೆ, ಆ ಮಾವಿನ ಮಿಡಿಯ ಹುಳಿಯೂ ಸಹ ನಮಗೆ ಬಾಯಿ ನೀರು ಉರಿಸ್ತದೆ. ಅದು ಹಣ್ಣಾದಾಗಲೂ ಚಂದವೇ, ಆದರೆ ಮಿಡಿ ಭಾಳ ಚಂದ. ಅಂಬಾರದಲ್ಲಿ ಆಡೋ ಪಾರ, ತುಂಬಾಲದಲ್ಲಿ ತೂಗೋ ಪಾರ. ತುಂಬಾಲ ಅಂದರೆ ಮಾವಿನ ತುಂಕಿಯಲ್ಲಿ ಗಾಳಿ ಬಂದಾಗಲೆಲ್ಲ ಅದು ತೂಗ್ತಾ ಇರ್ತದೆ. ಆ ತೂಗ್ತಾ ಇರುವ ಸಂತಸವನ್ನೇ ನಾವು ಕಣ್ಣುಗಳಲ್ಲಿ ತುಂಬಿಕೊಳ್ಬೇಕು. ಅದನ್ನು ತಂದು ಅದನ್ನು ಕೊಯ್ಕೊಂಡು ಬರ್ತಾರೆ. ಅದು ಕೊಯ್ಯುವಾಗ ಮರ ಹತ್ತಿ ಅದಕ್ಕಾಗಿಯೇ ಒಂದು ಮಾವಿನಕಾಯಿ ಕೊಯ್ಲಿಕ್ಕೆ ಒಂದು ಕೊಕ್ಕೆಯನ್ನು ಮಾಡಿ ಆ ಕೊಕ್ಕೆಗೆ ಒಂದು ಕಲ್ಲಿಯನ್ನು ಕಟ್ಟಿರ್ತಾರೆ. ಆ ಕಲ್ಲಿಯಲ್ಲಿ ಸಾವಕಾಶವಾಗಿ ಆ ಮಾವಿನ ಕಾಯಿಗಳ ಗೊಂಚಲಿಗೆ ಅದನ್ನು ಹಾಕಿ ಸಾವಕಾಶ ತಿರುಗಿಸ್ತಾರೆ. ಹಾಗೆ ತಿರುಗಿಸೋದ್ರಿಂದ ಆ ಮಾವಿನ ಗೊಂಚಲು, ಕಾಯಿಯನ್ನು ಮಿಡಿಯನ್ನು ಹೊಂದಿರುವಂಥ ಗೊಂಚಲು ಮುರಿಯುತ್ತದೆ. ಅದನ್ನು ತೆಗೆದು ಸಾವಕಾಶವಾಗಿ ಇಳಿಸಿ ಅದನ್ನು ಮನೆಗೆ ತಂದು ಅದನ್ನು ಸರಿಯಾಗಿ ಮತ್ತೆ ಉದ್ದಿ ಅದರ ತೊಟ್ಟುಗಳನ್ನು ತೆಗೆದು ಅದಕ್ಕೆ ಉಪ್ಪು ಹಾಕಿ ಅದನ್ನು ಚಪ್ಪಣೆ ಹಾಕೋದು ಅಂತ ಹೇಳ್ತಾರೆ. ಅದನ್ನು ಕೂಡಿರ್ತಾರೆ. ಹಾಗೆ ಕೂಡಿಟ್ಟು 15 ದಿನನೋ 20 ದಿನನೋ ಆದಮೇಲೆ ಅದನ್ನು ಮತ್ತೆ ತೆಗೆದು ಅದನ್ನು ಮತ್ತೆ ಉದ್ದಿ ಆ ಉಪ್ಪು ನೀರಿನ ಜೊತೆಗೆ ಅದನ್ನು ಕಾಸಿ ಅದಕ್ಕೆ ರುಚಿಯಾಗುವಷ್ಟು ಅರೆದು ಪುಡಿ ಮಾಡಿದ ಅಥವಾ ಚೆನ್ನಾಗಿ ಅರೆದ ಮೆಣಸು, ಇಂಗು, ಆಮೇಲೆ ಅದಕ್ಕೆ ಬೇಕಾದಂಥ ವಾಮ ಇವುಗಳನ್ನೆಲ್ಲ ಸೇರಿಸಿ ಮಾಡಿದಾಗ ಅದು ಉಪ್ಪಿನಕಾಯಿ ಆಗ್ತದೆ. ಆ ಉಪ್ಪಿನ ಮಿಡಿಯನ್ನು ತಿನ್ನುವಾಗಿನ ಸುಖ ಒಂದು, ಆ ಉಪ್ಪಿನಕಾಯಿ ರಸವನ್ನು ವ್ಯಂಜನವಾಗಿ ನಂಜಿಕೊಂಡಾಗ ಸಿಗುವ ಸಂತೃಪ್ತಿ ಒಂದು. ಕೆಲವರಿಗೆ ಉಪ್ಪಿನಕಾಯಿ ಸರಿಯಾಗಿಲ್ಲದೆ ಹೋದರೆ ಊಟವೇ ಮೆಚ್ಚುವುದಿಲ್ಲ. ಊಟಕ್ಕೆ ಮೊದಲು ಉಪ್ಪಿನಕಾಯಿ ಅಂತಲೇ ಹೇಳ್ತಾರೆ. ಹಾಗೆ ನಮ್ಮ ಜನಪದರು ಇಂಥ ಒಂದು ಸುಂದರವಾದ ಒಗಟನ್ನು ಕಟ್ಟಿದ್ದಾರೆ. ಅಂಬಾರದಲ್ಲಿ ಆಡೋ ಪಾರ, ಅಂಬಾರದಲ್ಲಿ ಆಡ್ತಾ ಇರುವಂಥ ಪಾರ. ಗಾಳಿ ಬಂದಾಗ ಆ ಮಾವಿನ ಮಿಡಿಗಳು ಆಡುವ ಸೊಗಸಿದೆಯಲ್ಲ, ಬಹುಶಃ ನಮ್ಮ ಕಾವ್ಯದ ಗರಿಯನ್ನೇ ನೆನಪಿಸ್ತದೆ. ಹಾಗೆ ತುಂಬಾಲದಲ್ಲಿ ತೂಗುವ ಪಾರ, ಆ ಮಾವಿನ ತುಂಕಿಯಲ್ಲಿ ಗಾಳಿ ಬಂದಾಗ ಆಚೆ ಈಚೆ ಹೊಯ್ದಾಡುವ ತೂಗುವ ಪೋರ ಅಂದರೆ ಹುಡುಗ. ಉಂಬಾಗ ಬಾರೋ ಮಿಡಿಯೋ ಪೋರ, ನೀನು ಉಣ್ಣುವಾಗ ಬಾ ಅಂತ ಕರೆಯುವ ರೀತಿ ಇದೆಯಲ್ಲ, ಈ ಮಾವಿನ ಮಿಡಿಯನ್ನು ಕರೆಯುವ ರೀತಿ ಭಾಳ ಸುಂದರವಾಗಿದೆ. ನಮ್ಮ ಜನಪದರ ದೃಷ್ಟಿ ಸೌಂದರ್ಯದ ದೃಷ್ಟಿ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಎಸ್ಥೆಟಿಕ್ ಸೆನ್ಸ್ ಅಂತ ಹೇಳ್ತಾರೆ. ಏನನ್ನೇ ಕಾಣುವುದಾದರೂ ಕವಿಯಾಗಿ ಕಾಣು, ಅದರಲ್ಲಿ ಸೌಂದರ್ಯವನ್ನು ಕಾಣು. ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್, ಇಟ್ ನೆವರ್ ಪೆರಿಷಸ್ ಇನ್ ಟು ನಥಿಂಗ್ನೆಸ್, ಇಟ್ ಇನ್ಕ್ರೀಸಸ್ ಅಂತ ಜಾನ್ ಕೀಟ್ಸ್ ಅನ್ನುವಂಥ ಕವಿ ಹೇಳ್ತಾನೆ. ಅದೇ ರೀತಿಯಲ್ಲಿ ಇದು ಭಾಳ ಚೆಂದಾಗಿರ್ತದೆ. ಹಾಗಾಗಿ ಈ ಮಾವಿನ ಮಿಡಿಯನ್ನು ಕುರಿತು ನಮ್ಮ ಜನಪದರು ಬರೆದಿರುವಂಥ ಒಗಟು ತುಂಬ ಅನನ್ಯವಾಗಿದೆ, ಆಪ್ತವಾಗಿದೆ. ನಮಗೂ ಸಹ ಮಾವಿನ ಮಿಡಿ ಅಂದ್ಕೊಳ್ಳೆ, ಮಾವಿನ ಮಿಡಿಯ ಉಪ್ಪಿನಕಾಯಿ ಅಂದಾಗ ಅಪ್ಪೆ ಮಿಡಿ ಅಂತೂ ಭಾಳ ಪ್ರಸಿದ್ಧವಾದ್ದು. ಅಪ್ಪೆ ಮಿಡಿಯ ಮಾವಿನ ಕಾಯಿಯ ಉಪ್ಪಿನಕಾಯಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯೂ ಇದೆ. ಹಾಗೆ ಈ ಉಂಬಾಗ ಬಾರೋ ಮಿಡಿಯೋ ಪೌರ ಅಂತ ನಮ್ಮ ಜನಪದರು ಇದರ ಬಗ್ಗೆ ಒಂದು ಸುಂದರವಾದ ಒಗಟನ್ನು ಕಟ್ಟಿದ್ದಾರೆ. ಅವರಿಗೆ ನಮಸ್ಕಾರ ಹೇಳೋಣ. ಆಲೋಚನೆ.com ವತಿಯಿಂದ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ. ನಮಸ್ಕಾರ.